ಮೆನ್ಸಸ್ ಮಿಸ್ ಆಗಿ ಅಟ್ಲೀಸ್ಟ್ 1 ವೀಕ್ ಆಗಿರಬೇಕು. ಏನಾಗುತ್ತೆ, ಬಿಫೋರ್ 1 ವೀಕ್ ಮಾಡಿಸಿದಾಗ ತುಂಬಾ ಸಲ ಸ್ಕ್ಯಾನಿಂಗ್ ಅಲ್ಲಿ ಗರ್ಭಕೋಶ ಒಳಗಡೆ ನಮಗೆ ಪ್ರೆಗ್ನೆನ್ಸಿ ಕಾಣೋದಿಲ್ಲ. ಹಾಗಾಗಿ ಮೆನ್ಸಸ್ ಮಿಸ್ ಆಗಿ 1 ವೀಕ್ to 2 ವೀಕ್ಸ್ ಆ ರೇಂಜ್ ಅಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ನ ಅಡ್ವೈಸ್ ಮಾಡ್ತಾರೆ. ಸೊ ಸ್ಕ್ಯಾನಿಂಗ್ ಅಲ್ಲಿ ಏನೇನು ಕಾಣುತ್ತೆ? ಓಕೆ, ಸ್ಕ್ಯಾನ್ ಮಾಡಿದಾಗ ಫಸ್ಟ್ ಇನಿಷಿಯಲಿ ನಮ್ಗೆ ಏನ್ ಕಾಣುತ್ತೆ ಅಂತಂದ್ರೆ ಗರ್ಭಕೋಶ ಒಳಗಡೆ ಒಂದು ನೀರ್ಗುಳೆ ತರ ಕಾಣುತ್ತೆ. ಇದನ್ನ ನಾವು ಗೆಸ್ಟೇಷನಲ್ ಸ್ಯಾಕ್ ಅಂತೀವಿ. ಸೊ ಗೆಸ್ಟೇಷನಲ್ ಸ್ಯಾಕ್ ಅಂದ ತಕ್ಷಣ ಏನ್ ಇನ್ಫಾರ್ಮೇಶನ್ ಅಂತಂದ್ರೆ ಓಕೆ ಪ್ರೆಗ್ನೆನ್ಸಿ ಇದೆ, ಸೊ ಎಷ್ಟು ವೀಕ್ಸ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ ಇದು ನಾರ್ಮಲ್ ಅಬ್ನಾರ್ಮಲ್ ನಮಗೆ ಈ ಸ್ಯಾಕ್ ಅಂದ ತಕ್ಷಣ ಗೊತ್ತಾಗೋಲ್ಲ. ನಮಸ್ಕಾರ ಸ್ನೇಹಿತರೆ, ತುಂಬಾ ಸಲ ಏನಾಗುತ್ತೆ, ಫಸ್ಟ್ ಟೈಮ್ ಕನ್ಸೀವ್ ಆಗಿರೋರಿಗೆ ನೆಕ್ಸ್ಟ್ ಏನ್ ಸ್ಟೆಪ್ಸ್, ಯಾರನ್ನ ಕನ್ಸಲ್ಟ್ ಮಾಡಬೇಕು, ಯಾವ್ಯಾವ ತರ ಸ್ಕ್ಯಾನ್ಸ್ ಮಾಡಿಸ್ಬೇಕು, ಅಥವಾ ಎಷ್ಟು ಸ್ಕ್ಯಾನ್ಸ್ ಇರುತ್ತೆ, ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಅಫ್ಕೋರ್ಸ್ ಇದ್ರ ಬಗ್ಗೆ ನಾವು ತುಂಬಾ ವಿಡಿಯೋಸ್ ಮಾಡಿದೀವಿ, ಬಟ್ ರ್ಯಾಂಡಮ್ ಆಗಿ ಮಾಡಿದೀವಿ. ಸೊ ಹಾಗಾಗಿ ಇವಾಗ ನಾವ್ ಏನ್ ಥಿಂಕ್ ಮಾಡ್ತಾ ಇದೀವಿ ಅಂತಂದ್ರೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಸ್ಟರ್ ಕ್ಲಾಸ್ ಅಥವಾ ಪ್ರೆಗ್ನೆನ್ಸಿ ಸ್ಕ್ಯಾನ್ ಸೀರೀಸ್ ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ. ಇದ್ರಲ್ಲಿ ಏನಂತಂದ್ರೆ ಈಚ್ ಎಪಿಸೋಡ್ ಅಲ್ಲಿ ಈಚ್ ಟೈಪ್ ಆಫ್ ಸ್ಕ್ಯಾನ್ ಬಗ್ಗೆ ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಡೇಟಿಂಗ್ ಸ್ಕ್ಯಾನ್, ಅನಾಮಲಿ ಸ್ಕ್ಯಾನ್, NT ಸ್ಕ್ಯಾನ್, ಗ್ರೋತ್, ಡಾಪ್ಲರ್, ಫಿಟಲ್ ಎಕೋ, ಈ ತರ ವೆರೈಟಿ ಆಫ್ ಸ್ಕ್ಯಾನ್ಸ್ ಇದೆ. ಸೊ ಅದರಲ್ಲಿ ನಾವೇನ್ ಮಾಡ್ತೀವಿ, ಈಚ್ ಟೈಪ್ ಆಫ್ ಸ್ಕ್ಯಾನ್ ನ ಈಚ್ ಎಪಿಸೋಡ್ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ದಟ್ ನಿಮಗೆ ಆ ಸ್ಕ್ಯಾನ್ ಯಾವಾಗ ಮಾಡಿಸಬೇಕು, ಅದರಿಂದ ಯೂಸ್ ಏನು, ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಿವಾಸ್ ಪ್ರಸಾದ್ RH, ಸೀನಿಯರ್ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್. ಈ ಫೀಟಲ್ ಇಮೇಜಿಂಗ್ ಅಲ್ಲಿ ಅಥವಾ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ನನಗೆ ಆಲ್ಮೋಸ್ಟ್ ಮೋರ್ ದೆನ್ 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸ್ನೇಹಿತರೆ. ಹಾಗಾಗಿ ನನ್ನ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಏನೇನು ಅನುಭವ ಆಗಿದೆ ಅಥವಾ ಪೇಷಂಟ್ಸ್ಗೆ ಯಾವ ತರ ಡೌಟ್ಸ್ ಇರುತ್ತೆ, ಇದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ದಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಗೆ ಏನ್ ಡೌಟ್ಸ್ ಇರುತ್ತೆ ಅದು ಕ್ಲಾರಿಫೈ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ. ಡಾಕ್ಟರ್ ಕನ್ಸಲ್ಟೇಷನ್ ಆದ ತಕ್ಷಣ ಅವರು ಒಂದು ಸ್ಕ್ಯಾನ್ಗೆ ಹೇಳ್ತಾರೆ, ಅಂದ್ರೆ ಟು ಕನ್ಫರ್ಮ್ ದ ಪ್ರೆಗ್ನೆನ್ಸಿ. ಅದನ್ನ ನಾವು ಡೇಟಿಂಗ್ ಸ್ಕ್ಯಾನ್ ಅಂತೀವಿ, ಅಥವಾ ಇದನ್ನ ವಯಬಿಲಿಟಿ ಸ್ಕ್ಯಾನ್ ಅಂತಾನು ಅಂತೀವಿ. ಸೊ ಡೇಟಿಂಗ್ ಸ್ಕ್ಯಾನ್ ಅಥವಾ ವಯಬಿಲಿಟಿ ಸ್ಕ್ಯಾನಿಂಗ್ ಬಗ್ಗೆ ನಾನು ನಿಮಗೆ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಡೇಟಿಂಗ್ ಸ್ಕ್ಯಾನ್ ಯೂಶಲಿ ಏನಾಗುತ್ತೆ, ಓಕೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ, ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ ಅಥವಾ ಗೈನಕಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ತೀರಾ. ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ, ಕೆಲವೊಂದು ಡ್ರಗ್ಸ್ ಅಥವಾ ಮಾತ್ರೆಗಳನ್ನೆಲ್ಲ ಬರ್ಕೊಟ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ಇದು ಅಫ್ಕೋರ್ಸ್ ನಾನು ಮೊದಲೇ ಹೇಳಿರೋ ಹಾಗೆ ಡೇಟಿಂಗ್ ಸ್ಕ್ಯಾನ್. ಸೊ ಯೂಶಲಿ ಈ ಡೇಟಿಂಗ್ ಸ್ಕ್ಯಾನ್ ಯಾವಾಗ ಹೇಳ್ತಾರೆ ಅಂತಂದ್ರೆ ನಿಮಗೆ ಮೆನ್ಸಸ್ ಮಿಸ್ ಆಗಿ ಅಟ್ಲೀಸ್ಟ್ 1 ವೀಕ್ ಆಗಿರಬೇಕು. ಏನಾಗುತ್ತೆ, ಬಿಫೋರ್ 1 ವೀಕ್ ಮಾಡಿಸಿದಾಗ ತುಂಬಾ ಸಲ ಸ್ಕ್ಯಾನಿಂಗ್ ಅಲ್ಲಿ ಗರ್ಭಕೋಶ ಒಳಗಡೆ ನಮಗೆ ಪ್ರೆಗ್ನೆನ್ಸಿ ಕಾಣೋದಿಲ್ಲ. ಹಾಗಾಗಿ ಮೆನ್ಸಸ್ ಮಿಸ್ ಆಗಿ 1 ವೀಕ್ to 2 ವೀಕ್ಸ್ ಆ ರೇಂಜ್ ಅಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಸ್ಕ್ಯಾನ್ ನ ಅಡ್ವೈಸ್ ಮಾಡ್ತಾರೆ. ಸೊ ಈ ಡೇಟಿಂಗ್ ಸ್ಕ್ಯಾನ್ಗೆ ಹೋಗ್ಬೇಕಾದ್ರೆ ನೀವು ಯಾವ್ಯಾವ ತರ ಪ್ರಿಪೇರ್ ಆಗೋಗ್ಬೇಕು? ನಂಬರ್ 1, ಡಾಕ್ಟರ್ ಏನ್ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿರ್ತಾರಲ್ಲ ಅದನ್ನ ತಗೊಳ್ಳಿ. ನೆಕ್ಸ್ಟ್ ನಿಮ್ದು ID ಪ್ರೂಫ್ ಅಂಡ್ ಅಡ್ರೆಸ್ ಪ್ರೂಫ್ ತಗೋಬೇಕು. ಅಂಡ್ ಮುಂಚೆ ಏನಾದರೂ ಬ್ಲಡ್ ರಿಪೋರ್ಟ್ಸ್ ಇಲ್ಲ ಸ್ಕ್ಯಾನ್ ರಿಪೋರ್ಟ್ಸ್ ಏನಾದ್ರು ಇತ್ತು ಅಂದ್ರೆ ಅದನ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಪ್ಲಸ್ ಪ್ರಿಪ್ರೇಷನ್ ಏನು ಅಂತಂದ್ರೆ ಚೆನ್ನಾಗಿ ನೀರು ಕೊಟ್ಕೊಂಡು ನಿಮ್ದು ಮೂತ್ರ ಚೀಲ ಫುಲ್ ಇರಬೇಕು, ಅಂದ್ರೆ ನಿಮಗೆ ಯೂರಿನ್ ಪಾಸ್ ಮಾಡೋಕ್ಕೆ ಅರ್ಜೆಂಟ್ ಇರಬೇಕು. ಸೊ ಈ ತರ ಪ್ರಿಪೇರ್ ಮಾಡ್ಕೊಂಡು ನೀವು ಟ್ಯಾನಿಂಗ್ ಸೆಂಟರ್ಗೆ ಹೋದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಡೇಟಿಂಗ್ ಸ್ಕ್ಯಾನ್ ಮಾಡ್ತಾರೆ. ಸೊ ಸ್ಕ್ಯಾನಿಂಗ್ ಅಲ್ಲಿ ಏನೇನು ಕಾಣುತ್ತೆ? ಓಕೆ, ಸ್ಕ್ಯಾನ್ ಮಾಡಿದಾಗ ಫಸ್ಟ್ ಇನಿಷಿಯಲಿ ನಮ್ಗೆ ಏನ್ ಕಾಣುತ್ತೆ ಅಂತಂದ್ರೆ ಗರ್ಭಕೋಶ ಒಳಗಡೆ ಒಂದು ನೀರ್ಗುಳೆ ತರ ಕಾಣುತ್ತೆ. ಇದನ್ನ ನಾವು ಗೆಸ್ಟೇಷನಲ್ ಸ್ಯಾಕ್ ಅಂತೀವಿ. ಸೊ ಗೆಸ್ಟೇಷನಲ್ ಸ್ಯಾಕ್ ಅಂದ ತಕ್ಷಣ ಏನ್ ಇನ್ಫಾರ್ಮೇಶನ್ ಅಂತಂದ್ರೆ ಓಕೆ ಪ್ರೆಗ್ನೆನ್ಸಿ ಇದೆ, ಸೊ ಎಷ್ಟು ವೀಕ್ಸ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ ಇದು ನಾರ್ಮಲ್ ಅಬ್ನಾರ್ಮಲ್ ನಮಗೆ ಈ ಸ್ಯಾಕ್ ಅಂದ ತಕ್ಷಣ ಗೊತ್ತಾಗೋಲ್ಲ. ಏನಂತಂದ್ರೆ ಆ ಸ್ಯಾಕ್ ಒಳಗಡೆ ಎಂಬ್ರಿಯೋ ಅಥವಾ ಮಗು ಕಾಣಬೇಕು, ಪ್ಲಸ್ ಮಗು ಕಾಣೋದ್ರ ಜೊತೆ ಹಾರ್ಟ್ ಬೀಟು ಕಾಣಬೇಕು. ಸೊ ಡೇಟಿಂಗ್ ಸ್ಕ್ಯಾನ್ ಅಲ್ಲಿ ಪ್ರೆಗ್ನೆನ್ಸಿ ಎಲ್ಲಿದೆ, ಓಕೆ ಗರ್ಭಕೋಶ ಒಳಗಡೆ ಇದೆ, ಎಷ್ಟು ವೀಕ್ಸ್ ಆಗಿದೆ, ಮಗು ಕಾಣ್ತಾ ಇದೆಯಾ, ಸಿಂಗಲ್ ಇದೆಯಾ ಇಲ್ಲ ಟ್ವಿನ್ಸ್ ಇದೆಯಾ, ಕೆಲವೊಂದ್ಸಲ ಟ್ರಿಪ್ಲೆಟ್ಸ್ ಇರುತ್ತೆ, 4 ಎಂಬ್ರಿಯೋಸ್ ಇರುತ್ತೆ ಅಥವಾ ಕ್ವಾಡ್ರುಪ್ಲೆಟ್ಸ್ ಅಂತೀವಿ. ಸೊ ಎಷ್ಟು ಎಂಬ್ರಿಯೋಸ್ ಇದೆ, ಆಮೇಲೆ ಅದಕ್ಕೆ ಹಾರ್ಟ್ ಬೀಟ್ ಇದೆಯಾ. ಸೊ ಇಷ್ಟು ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಪ್ಲಸ್ ಡ್ಯೂ ಡೇಟ್ ಅಥವಾ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಏನು ಅನ್ನೋದು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಲೇಟರ್ ಪಾರ್ಟ್ ಅಂದ್ರೆ 3rd ಮಂತ್ ಇಲ್ಲ 4th ಮಂತ್ ಅಲ್ಲಿ ನಾವು ಡೆಲಿವರಿ ಡೇಟ್ ಅಸೈನ್ ಮಾಡಿದ್ರೆ ಅದು ಅಷ್ಟು ಅಕ್ಯುರೇಟ್ ಆಗಿರೋದಿಲ್ಲ. ಸೊ ಡೇಟಿಂಗ್ ಸ್ಕ್ಯಾನ್ ಅಲ್ಲಿ ಏನು ನಾವು ಡೆಲಿವರಿ ಡೇಟ್ ಕೊಡ್ತೀವಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆ ಡೆಲಿವರಿ ಡೇಟ್ ಥ್ರೂಔಟ್ ದ ಪ್ರೆಗ್ನೆನ್ಸಿ ಫಿಕ್ಸ್ ಆಗಿರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸೊ ನೆಕ್ಸ್ಟ್ ನಾವು ಏನೇ ಸ್ಕ್ಯಾನ್ಸ್ ಮಾಡಿದ್ರು ಈ ಡೆಲಿವರಿ ಡೇಟ್ ರೆಫರೆನ್ಸ್ ಇಟ್ಕೊಂಡೆ ನೆಕ್ಸ್ಟ್ ಗ್ರೋತ್ ಅಸೆಸ್ಮೆಂಟ್ ಎಲ್ಲ ಮಾಡ್ತೀವಿ. ಸೊ ಹಾಗಾಗಿ ಡೇಟಿಂಗ್ ಸ್ಕ್ಯಾನ್ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಾರು ಇದೆಯಾ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಕೋಶ ಬಿಟ್ಟು ಅಕ್ಕಪಕ್ಕ ಅಂದ್ರೆ ಟ್ಯೂಬಲಿ ಪ್ರೆಗ್ನೆನ್ಸಿ ಆಗುತ್ತೆ ಕೆಲವರಿಗೆ, ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೀವಿ. ಅಂಡ್ ಕೆಲವೊಂದ್ಸಲ ಏನಾಗುತ್ತೆ ಸರೌಂಡಿಂಗ್ ಸ್ಯಾಕ್ ಕೆಲವೊಂದ್ಸಲ ಬ್ಲೀಡ್ ಆಗಿರುತ್ತೆ. ಸೊ ಆತರ ಏನಾದ್ರು ಇದೆಯಾ, ಸೊ ಇದೆಲ್ಲ ಅಬ್ನಾರ್ಮಲಿಟೀಸ್ ನಮಗೆ ಡೇಟಿಂಗ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ. ಸೊ ಈ ಡೇಟಿಂಗ್ ಸ್ಕ್ಯಾನ್ ರಿಪೋರ್ಟ್ ತಗೊಂಡು ನೆಕ್ಸ್ಟ್ ನೀವು ಡಾಕ್ಟರ್ ಹತ್ರ ಹೋದಾಗ ಆ ರಿಪೋರ್ಟ್ ನೋಡ್ಬಿಟ್ಟು ಬೇಸ್ಡ್ ಆನ್ ದಟ್ ನಿಮಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನೇನು ತಗೋಬೇಕು, ಪ್ಲಸ್ ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ನೆಕ್ಸ್ಟ್ ಸ್ಕ್ಯಾನ್ ಯೂಶಲಿ ಏನಿರುತ್ತೆ ಅಂತಂದ್ರೆ NT
ಸ್ಕ್ಯಾನ್, ಅದನ್ನ ನಾವು ಥರ್ಡ್ ಮಂತಲ್ಲಿ ಮಾಡ್ತೀವಿ. ಸೊ ಆ NT ಸ್ಕ್ಯಾನ್ ಬಗ್ಗೆ ನಿಮಗೆ ಎಪಿಸೋಡ್ 2ಲಿ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಏನಾಗುತ್ತೆ, ನಮ್ಮ ಹತ್ರ ಸ್ಕ್ಯಾನಿಂಗ್ ಬರ್ತಾರಲ್ಲ, ಅವರು ಔಟ್ ಆಫ್ ದ ಡೇಟ್, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ NT ಸ್ಕ್ಯಾನ್ ಯಾವ್ದೊಂದು ಪರ್ಟಿಕ್ಯುಲರ್ ವೀಕ್ಸಲ್ಲಿ ಬರಬೇಕು, ಅವ್ರು ಯಾವಾಗಲೂ ಬರ್ತಾರೆ. ಯಾಕಮ್ಮ ಲೇಟಾಗಿ ಬಂದಿದ್ದೀರಿ ಅಂತಂದ್ರೆ, ಸರ್ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂತಾರೆ. ಸೊ ಈ ಥರ ನಾವು ಏನು ಸೀರೀಸ್ ಮಾಡ್ತಾ ಇದೀವಲ್ಲ, ಇದನ್ನ ನೋಡಿದಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವ್ಯಾವ ಸ್ಕ್ಯಾನ್ಸ್ ಮಾಡ್ತಾರೆ, ಯಾವ ಟೈಮಲ್ಲಿ ಮಾಡಬೇಕು, ಯಾವ್ಯಾವ ಸ್ಕ್ಯಾನ್ಸಲ್ಲಿ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ, ಇದ್ರ ಬಗ್ಗೆ ಡಿಟೈಲ್ ಆಗಿ ನಾವು ಹೇಳಿರ್ತೀವಿ. ಹಾಗಾಗಿ ಈ ವಿಡಿಯೋಸ್ ನಾವು ತುಂಬಾ ಜನ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಅಲ್ಲಿ, ರಿಲೇಟಿವ್ಸ್ ಅಲ್ಲಿ, ಅಥವಾ ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಕನ್ಸೀವ್ ಆಗಿದ್ದಾರೆ ಅವ್ರಿಗೆ ಶೇರ್ ಮಾಡಿದ್ರೆ ಈ ಇನ್ಫಾರ್ಮೇಷನ್ ಅವ್ರಿಗೂ ಸಹ ನೀವು ತಲುಪಿಸೋದ್ರಲ್ಲಿ ನಮಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ.